ಎಲ್ಲಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗಮನ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಸಂಚಿಕೆಯಲ್ಲಿ ಮಹಿಳೆಯರಲ್ಲಿ, ಹದಿಹರೆಯದ ಯುವತಿಯರಲ್ಲಿ ಮುಟ್ಟಿನ ಸಮಸ್ಯೆ ಬರ್ತಾ ಇದೆ, PCOD ಬರ್ತಾ ಇದೆ, ಇರ್ರೆಗ್ಯುಲರ್ ಪೀರಿಯಡ್ಸ್ ಬರ್ತಾ ಇದೆ. ಈ ಒಂದು ಇರ್ರೆಗ್ಯುಲರ್ ಪೀರಿಯಡ್ಸನ್ನು, PCODಯನ್ನು, ಮುಟ್ಟಿನ ಸಮಸ್ಯೆಯನ್ನು ಕಡಿಮೆ ಮಾಡುವಂತಹ ಒಂದು ದಿವ್ಯ ಔಷಧವನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಶಿರಸಿ ಅಲ್ಫಾ ನ್ಯಾಚುರಲ್ ಮುಖ್ಯಸ್ಥರಾದಂಥ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರು ಆಗಮಿಸಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಈ ಒಂದು ಮುಟ್ಟಿನ ಸಮಸ್ಯೆಗಳನ್ನು ಕಡಿಮೆ ಮಾಡುವಂಥ ಉಪಾಯವನ್ನು ಇವತ್ತಿನ ಸಂಚಿಕೆಯಲ್ಲಿ ಹೇಳ್ತೇವೆ. ಮಹಿಳೆಯರಿಗೆ, ಯುವತಿಯರಿಗೆ, ತಾಯಂದರಿಗೆ ಬಹಳ ಅನುಕೂಲ ಆಗುತ್ತೆ. ಇದಕ್ಕೂ ಪೂರ್ವದಲ್ಲಿ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯಿನ್ ಆಗಿ ಡೈಲಿ ನಾವು ನಿಮಗೆ ಹೆಲ್ತ್ ಟಿಪ್ಸನ್ನು ಕಳಿಸ್ಲಿಕ್ಕಾಗತ್ತೆ. ಅಷ್ಟೇ ಅಲ್ಲ ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ನಮ್ಮ ವೈದ್ಯರ ತಂಡ ರೆಡಿ ಇದೆ. ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರಯೋಜನ ಪಡೀಲಿಕ್ಕೆ ಕೆಳಗೆ ಬರ್ತಾ ಇರುವಂತಹ ದೂರವಾಣಿ ನಂಬರಿಗೆ ತಾವೊಂದು ಕರೆ ಮಾಡಿ, ಒಂದು ವಾರದಲ್ಲಿ ನಮ್ಮ ವೈದ್ಯರೇ ತಮಗೆ ಕರೆ ಮಾಡ್ತಾರೆ. ವೈದ್ಯರೊಂದಿಗೆ ವೈಯಕ್ತಿಕವಾಗಿ ಮಾತನಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ನಿಮ್ಮ ಮನೆಗೆ ಔಷಧಿಯನ್ನು, ಆಹಾರ ಪಟ್ಟಿಯನ್ನು, ಪುಸ್ತಕವನ್ನು ಕಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟರ್, ಇವತ್ತು ಅನೇಕ ಲೇಡೀಸಲ್ಲಿ, ಹದಿಹರೆಯದ ಯುವತಿಯರಲ್ಲಿ, ಅನೇಕರಲ್ಲಿ ಮಕ್ಕಳಾಗಿಲ್ಲ, ಪೀರಿಯಡ್ ಸಮಸ್ಯೆ ಇದೆ, PCOD ಇದೆ, ಪ್ಯೂಬರ್ಟಿ ಆಗ್ತಿದ್ದಂಗೆ PCOD ಸ್ಟಾರ್ಟ್ ಆಗ್ತಾ ಇದೆ, ಹೊಟ್ಟೆ ನೋವು ತುಂಬ ಬರ್ತಾ ಇದೆ, 28 ದಿವಸಕ್ಕೆ ಪೀರಿಯಡ್ ಆಗೋದೇ ಇಲ್ಲ, 2-3 ತಿಂಗಳ ಮುಂದೆ ಹೋಗುತ್ತೆ. ಈ ರೀತಿಯ ಹಲವಾರು ಸಮಸ್ಯೆಗಳನ್ನು ಹಲವಾರು ಮಹಿಳೆಯರು, ಹಲವಾರು ಯುವತಿಯರು ಎದುರಿಸ್ತಾ ಇದ್ದಾರೆ. ಸೊ ಇದನ್ನು ಸರಿ ಮಾಡಲಿಕ್ಕೆ ದಿವ್ಯ ಔಷಧವನ್ನು ಹಿಡಿದು ತಂದಿದ್ದೀರಾ ಅಂತ ಹೇಳ್ತಾ ಇದ್ದೀರಾ. ಮೊದಲನೇ ಫೇಸಲ್ಲಿ, ಎರಡನೇ ಫೇಸಲ್ಲಿ ಹೇಗೆ? Infertility is very common, particularly among women today. Around 10 to 20% of the fertile women are unable to conceive. One of the main contributing factors is definitely lifestyle. ಜೀವನ ಶೈಲಿನ ಒಂದು ಮುಖ್ಯವಾದ ಕಾರಣ, ತಪ್ಪು ಜೀವನ ಶೈಲಿ. ಓಕೆ. And obesity. ಹಾಗೂ ಹೆಚ್ಚಾದಂಥ ತೂಕ. Number one factor is obesity. So most of them will have irregular menstruation, imbalance in the hormones. See, the hormone pills cannot fix it in a ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ. ಆವಾಗ ನಾವು ವೈದ್ಯರ ಹತ್ರ ಹೋದ್ರೆ ಹಾರ್ಮೋನ್ ಮಾತ್ರೆಯನ್ನು ಕೊಡ್ತಾರೆ, ಆದರೆ ಅದು ತಾತ್ಕಾಲಿಕವಾಗಿ ಪರಿಹಾರ ಕೊಡಬಹುದೇ ಹೊರತು ಪ್ರತಿ ತಿಂಗಳ ಪರಿಹಾರವನ್ನು, ಶಾಶ್ವತವಾದ ಪರಿಹಾರವನ್ನು ಕೊಡೋದಿಲ್ಲ. ಹಾಗಾಗಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತೇಳಿ ಹಾರ್ಮೋನ್ ಟ್ಯಾಬ್ಲೆಟ್ ತಗೊಳ್ಳೋದ್ರಲ್ಲಿ ಅರ್ಥ ಇಲ್ಲ. So in long run there are natural remedies. Definitely the number one priority should be modification of dietary habit. ಸೊ ಮೊದಲನೇದಾಗಿ ಆಹಾರದ ಬದಲಾವಣೆಯನ್ನು ಎಲ್ಲರೂ ಮಾಡಬೇಕು. ಹಸಿ ತರಕಾರಿ, ಹಣ್ಣುಗಳು, ಒಳ್ಳೆಯ ಫ್ಯಾಟ್ಗಳು, ನಾವು ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೇವೆ. ನಾನ್ ವೆಜಿಟೇರಿಯನ್ಸ್ ಆದರೆ ಬಾಯ್ಲ್ಡ್ ಎಗ್ಗು, ಬಾಯ್ಲ್ಡ್ ಬೇರೆ ನಾನ್ ವೆಜ್ಜನ್ನು ತೆಗೆದುಕೊಳ್ಬೋದು. ಈ ರೀತಿ ಆಹಾರದ ಬದಲಾವಣೆಯನ್ನು ಮಾಡಿ, ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ, ಜೀವನ ಶೈಲಿ ಬದಲಾವಣೆಯನ್ನು ಮಾಡಬೇಕು. And India is a gold mine of fertility boosting herbs. There is wide range of Ashoka, Shatavari, huge amount of herbs are found in India. And of all this, there is a surprising new concept is emerging, which is called as seed cycling, which I found to be very helpful. ಸೊ ಇವತ್ತಿನ ಸಂಚಿಕೆಯಲ್ಲಿ ಒಂದು ಹೊಸ ವಿಶೇಷವಾದ ವಿಷಯ ಸೀಡ್ ಸೈಕ್ಲಿಂಗ್ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ಸೀಡ್ ಸೈಕ್ಲಿಂಗ್, ಸೀಡ್ ಅಂದರೆ ಬೀಜ, ಅದರ ಸೈಕ್ಲಿಂಗ್. ಸೊ ಅದು ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. So usually I will adopt a protocol after looking and evaluating hundreds of studies. ಸೊ ವೈಜ್ಞಾನಿಕವಾಗಿ ರುಜುವಾತಾದಂಥ ವಿಷಯವನ್ನು ಮಾತ್ರ ಪ್ರವೀಣ್ ಅವರು ಪ್ರೋಟೋಕಾಲ್ ಆಗಿ ಅಡಾಪ್ಟ್ ಮಾಡ್ತಾರೆ. ಅದನ್ನು ಪೇಷಂಟ್ಸಿಗೆ, ಸಾಧಕರಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. But I did not get much evidences and research publication on seed cycling. But when I recommended my patient to implement, they got dramatic improvement. ಓಕೆ. ಈ ಸೀಡ್ ಸೈಕ್ಲಿಂಗಿನ ಒಂದು ಮಹತ್ವವನ್ನು ಸಾರ್ವಜನಿಕರಿಗೆ ತಿಳಿಸ್ಕೊಟ್ಟಾಗ ಅತ್ಯಂತ ಉತ್ತಮವಾದ ರಿಸಲ್ಟು ಮಹಿಳೆಯರಲ್ಲಿ ಬಂದಿತ್ತು. So what is the seed cycling? Which is very simple technique. The 4 types of seeds are predominantly used here: pumpkin seeds, flax seeds, sesame seeds and sunflower seeds. Okay. So there are 2 phases of. ಸೊ ಇಲ್ಲಿ ಉಪಯೋಗಿಸಲ್ಪಡುವಂಥ ಬೀಜಗಳು 4 ರೀತಿ ಬೀಜಗಳನ್ನು ನಾವು ರೆಡಿ ಇಟ್ಕೋಬೇಕು. ಅರ್ಧ kg ಇಟ್ಕೊಳ್ಳೋಣ. ಅರ್ಧ kg ರೆಡಿ ಇಟ್ಕೊಳ್ಳಿ ಮನೆಯಲ್ಲಿ. 4 ಬೀಜಗಳು. ಒಂದು ನಿಮಗೆ ಎಳ್ಳು, ಇನ್ನೊಂದು ಅಗಸೆ ಬೀಜ, ಇನ್ನೊಂದು ಕುಂಬಳಕಾಯಿ ಬೀಜ, ಒನ್ ಮೋರ್ ಇಸ್ ಸನ್ಫ್ಲವರ್ ಸೀಡ್, ಸೂರ್ಯಕಾಂತಿ ಬೀಜ. ಈ 4 ಬೀಜಗಳನ್ನು ಅರ್ಧ kg ತಂದಿಟ್ಕೊಳ್ಳಿ. There is 2 phases usually. The first is follicular phase. From the day 1 to 14 before ovulation, the first 14 days is called as follicular phase, followed by after the ovulation next 14 days are called as lutein sync phase. ಓಕೆ. ಸೊ 2 ಫೇಸ್ ಇರುತ್ತೆ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ. 28 ದಿವಸ ಪೀರಿಯಡ್ ಅಂದರೆ 14 ದಿವಸದ ಫಸ್ಟ್ 14 ದಿವಸದ ಒಂದು, ಆಮೇಲೆ 14 ದಿವಸದ ಒಂದು. ಸೊ ಪೀರಿಯಡ್ ಆಗ ಫಸ್ಟ್ ಡೇ ಇಂದ 14th ಡೇ ಒಂದು ಸೈಕಲ್, ಒಂದು ಪಾರ್ಟ್ ಆದರೆ 14ನೇ ದಿವಸದಿಂದ 28ನೇ ದಿವಸ ಇನ್ನೊಂದು ಸೈಕಲ್. ಆವಾಗ ಫಸ್ಟ್ ಫೇಸ್ ಇಸ್ ಯೂಶುವಲಿ
regulated and controlled by estrogen, dominance of estrogen, and second phase is dominated by progesterone hormone. ಓಕೆ, ಫಸ್ಟ್ ಫೇಸು ಈಸ್ಟ್ರೋಜನ್ ಅನ್ನುವಂಥ ಹಾರ್ಮೋನು ತನ್ನ ಕಂಟ್ರೋಲನ್ನು ಸ್ಥಾಪಿಸುತ್ತೆ. ಎರಡನೇ ಫೇಸಲ್ಲಿ ಪ್ರೊಜೆಸ್ಟ್ರಾನ್ ಅನ್ನುವಂಥ ಹಾರ್ಮೋನು ತನ್ನ ಕಂಟ್ರೋಲನ್ನು ಸ್ಥಾಪಿಸುತ್ತೆ. So all you have to do is very simple. The first 14 days of periods, you have to consume every day 2 tablespoons of pumpkin seeds ಬೂದುಗುಂಬಳ and flax seeds powder. Flax ಅಗಸೆ seeds, ಬೀಜ. 2 tablespoons of flaxseed powder, 2 tablespoons of ಸೊ 14 ದಿವಸ ಅಂದರೆ 14 ಸ್ಪೂನು 28 ಸ್ಪೂನು ಅಗಸೆ ಬೀಜ, flaxseed powder and 2 tablespoons of ಸ್ಪೂನು ಕುಂಬಳಕಾಯಿ ಬೀಜ. pumpkin seeds. ಈ ಬೀಜವನ್ನ ಸೇರಿಸಿ ನೀವು ಮಿಕ್ಸಿ ತಟ್ಟೆಯಲ್ಲಿ ಹಾಕಿ ಪುಡಿ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡು ನೀರಲ್ಲಿ, ಬಟರ್ ಮಿಲ್ಕ್ ಅಲ್ಲಿ, ಹಾಲಲ್ಲಿ ಎಲ್ಲ ತೆಗೆದುಕೊಳ್ಬೋದು. Yeah, they can just blood and consume it. So the first phase, ಬೆಳಗ್ಗೆ ಒಂದು 7-8 ಗಂಟೆ, 9 ಗಂಟೆ ಹೊತ್ತಲ್ಲಿ, 11 ಗಂಟೆ ಹೊತ್ತಲ್ಲಿ, ಸಂಜೆ 5 ಗಂಟೆ ಹೊತ್ತಲ್ಲಿ ಯಾವಾಗ ಬೇಕಾದ್ರೂ ತೆಗೆದುಕೊಳ್ಬೋದು. so it is known that the flax seeds are incredible source of phytoestrogens which can mimic the action of regular estrogen. That's what all the benefits are conferred here. And pumpkin, for instance, pumpkin is a rich source of ಸೊ ಮೊದಲನೇ ಫೇಸ್ ಅಲ್ಲಿ ಈಸ್ಟ್ರೋಜನ್ ಬಹಳ ಮುಖ್ಯ. ಆ ಈಸ್ಟ್ರೋಜನ್ ತರದೇ ಔಷಧಿಯನ್ನು ನಾವು ಇಲ್ಲಿ ಕೊಡ್ತಾ ಇದ್ದೇವೆ, ಆಹಾರ ಔಷಧಿ, ಅಗಸೆ ಬೀಜ ಹಾಗೂ ಕುಂಬಳಕಾಯಿ ಬೀಜ. Pumpkin seeds are incredible source of zinc, which is critical to boost the progesterone production for second phase. ಓಕೆ, So by combining these 2 seeds for the first phases can be a great help for the patient. The second phase. ಸೊ ಮೊದಲನೇ ಫೇಸ್ ತಮಗೆಲ್ಲ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಸೊ ಒಂದು 24 ಸ್ಪೂನ್ ಅಗಸೆ ಬೀಜ, 24 ಸ್ಪೂನ್ ಈ ಒಂದು ಕುಂಬಳಕಾಯಿ ಬೀಜವನ್ನು ಸೇರಿಸಿ ನೀವು ಪುಡಿಯನ್ನು ಮಾಡಿ ಇಟ್ಕೋಬೇಕು. ಪುಡಿಯನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೋಬೇಕು. ಸೊ ಪ್ರತಿನಿತ್ಯ ಇಡೀ ದಿವಸ ಒಂದು ಸಲ ಮಜ್ಜಿಗೆ ಅಥವಾ ಹಾಲು ಅಥವಾ ಯಾವುದೇ ಜ್ಯೂಸಲ್ಲಿ 2 ಸ್ಪೂನ್ ಈ ಪುಡಿಯನ್ನು ಹಾಕ್ಕೊಂಡು ಅಥವಾ 4 ಸ್ಪೂನ್ ಪುಡಿಯನ್ನು ಹಾಕ್ಕೊಂಡು 2 ಸ್ಪೂನ್ ಎರಡು ಸೇರಿಸಿ ಕುಡಿತಾ ಬರಬೇಕು. ಸೊ ಆಗ ಖಂಡಿತವಾಗಿ ನಿಮಗೆ ಅನುಕೂಲ ಆಗುತ್ತೆ. ಇದು ಈ ಒಂದು ಈಸ್ಟ್ರೋಜನ್ ಹಾರ್ಮೋನನ್ನು ಸರಿಯಾಗಿ ಬಿಡುಗಡೆ ಮಾಡಲಿಕ್ಕೆ ತುಂಬ ಸಹಾಯ ಮಾಡುತ್ತೆ. And second phases are soon after ovulation. The estrogen hormone drop and progesterone hormone goes up to carefully implant the fetus. So here it's the crucial step is to consume 2 tablespoons of sesame seeds and 2 tablespoons of sunflower seeds for Okay. 14 ಸೊ ಈ ನೆಕ್ಸ್ಟ್ 14 ದಿವಸಗಳು, ಫಸ್ಟ್ 14 ದಿವಸ ಮುಗೀತು. ಸೂರ್ಯಕಾಂತಿ ಬೀಜ 24 ಸ್ಪೂನು ಹಾಗೂ ಕಪ್ಪೆಳ್ಳಿನ 24 ಸ್ಪೂನನ್ನು ತೆಗೆದುಕೊಂಡು ಅದನ್ನು ಕಸ ಎಲ್ಲ ತೆಗೆದು ಸ್ವಲ್ಪ ಒಂದು ದಿವಸ ಬಿಸಿಲಲ್ಲಿ ಒಣಗಿಸಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಸೊ ಈ ಎರಡನೇ 14 ದಿವಸಕ್ಕೆ ಪ್ರತಿನಿತ್ಯ ಇದರದ್ದು 2 ಮಿಕ್ಸ್ ಮಾಡಿಕೊಂಡು ಪರ್ ಡೇ 4 ಸ್ಪೂನನ್ನು 1 ಗ್ಲಾಸ್ ಮಜ್ಜಿಗೆಗೆ ಅಥವಾ 1 ಗ್ಲಾಸ್ ಜ್ಯೂಸಿಗೆ ಹಾಕ್ಕೊಂಡು ಕುಡಿತಾ ಬರುವಂಥದ್ದು. ಸ್ವಲ್ಪ ಹೀಟ್ ಆಗುತ್ತೆ ಅಂತಿದ್ರೆ ಜಾಸ್ತಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಕಾಮಕಸ್ತೂರಿ ಬೀಜ ಕುಡೀರಿ. ಹೀಟ್ ಆಗುತ್ತೆ ಅಂತ ಹೆದರಬೇಡಿ. ಖಂಡಿತವಾಗಿ ನಿಮ್ಮ ಮುಟ್ಟಿನ ಸಮಸ್ಯೆಗೆ ಗುಡ್ ಬೈ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. 4 ಸ್ಪೂನ್ ಸಾಧ್ಯ ಆಗಿಲ್ಲ ಅಂದರೆ 2 ಸ್ಪೂನಿಂದ ಶುರು ಮಾಡಿ. ಓಕೆ, 28 ಡೇವರೆಗೂ ತಗೋಬೇಕು. ಸೆಕೆಂಡ್ ಫೇಸ್. ವಾಟ್ ಈಸ್ ದ ಬೆನಿಫಿಟ್ಸ್? Yes, the main benefit of sunflower seeds and sesame seeds, they are rich source of lignans. Lignans can enhance the production of progesterone. Okay. And they can significantly contribute to the regulation of hormonal imbalance. ಸೊ ಪ್ರೊಜೆಸ್ಟ್ರಾನ್ ಹಾರ್ಮೋನನ್ನು ಇಂಬ್ಯಾಲೆನ್ಸನ್ನು ಸರಿ ಮಾಡಲಿಕ್ಕೆ ಇದರಲ್ಲಿರುವಂಥ ಲಿಗ್ನನ್ಸಿಂದ ಸಾಧ್ಯ. ಹಾಗಾಗಿ ಆತ್ಮೀಯರೇ, ಸೆಕೆಂಡ್ ಸ್ಟೇಜಲ್ಲಿ ಈ ಒಂದು ಜ್ಯೂಸನ್ನು ಕುಡಿತಾ ಬನ್ನಿ. ಖಂಡಿತವಾಗಿ ನಿಮ್ಮ ಮುಟ್ಟಿನ ಸಮಸ್ಯೆ, ಮಕ್ಕಳಾಗದೇ ಇರುವಂಥ ಸಮಸ್ಯೆ, ಜೊತೆಗೆ PCOD ಸಮಸ್ಯೆ, ಇದೆಲ್ಲದಕ್ಕೂ ಒಂದು ಉತ್ತಮವಾದ ಪರಿಹಾರವನ್ನು ಕಂಡುಕೊಳ್ಬೋದು. ಅದ್ರ ಜೊತೆಯಲ್ಲಿ ಆಲ್ಫಾ ನ್ಯಾಚುರಲ್ನ ಬರ್ಡ್ ಸೈಡ್ ಇರ್ಬೋದು, ಶ್ರಿಂಕ್ ಪ್ಲಸ್ ಇರ್ಬೋದು, ಸ್ಮೂತ್ ಫ್ಲೋ ಇರ್ಬೋದು, ಈ ರೀತಿಯ ಒಂದು ಅತ್ಯಂತ ಸರಳವಾದ ಮಾತ್ರೆಗಳನ್ನು ನಾವು ರೆಡಿ ಮಾಡಿದ್ದೇವೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸನ್ನು ಹಾಕಿ ಅದನ್ನು ಕೂಡ ನಾವು ನಿಮಗೆ ಕಳಿಸ್ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಒಂದು ಸೀಡ್ ಸೈಕಲ್ ಬಗ್ಗೆ ತುಂಬ ಚೆನ್ನಾಗಿ ಡಾಕ್ಟರ್ ಪ್ರವೀಣ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.